ಎಸೆದ ಮನೆಯ ಇಂತಿಯಾಜ್ ಎಸೀತಾ ಇದ್ದಾರೆ ಶಾಕೀರ್ನ ಕಡೆಗೆ. ಸುಂದರತೆಯ ದಾಳಿ ಇದು, ಸೊಗಸಾದ ದಾಳಿ ಇದು. ಶಾಕೀರ್ ಸಂಪೂರ್ಣವಾಗಿ ವಿಫಲಗೊಂಡ್ರು. ಓವರ್ ನಂಬರ್ 2 ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಿ ಒಟ್ಟು 8 ಓಟಗಳು ಮಾತ್ರ ದಾಖಲಾಗಿದೆ. ಹೇಳಲೇಬೇಕಾಗಿದೆ, ಡಿಎಕ್ಸ್ ಗಡಿಯಾರ್ ಗಳಿಸಿದ್ದು ಕೇವಲ 21. ಆದರೆ ಆ 21 ತಡೆ ಹಿಡಿಯುವ ಸಮಯದಲ್ಲಿ 12 ಚೆಂಡುಗಳ ಮುಂದೆ ಬಿಟ್ಟುಕೊಟ್ಟದ್ದು ಕೇವಲ 8 ಓಟಗಳು. ಹೈದರ್ ಎಂಬ ತಂಡದ ಪ್ರಮುಖ ಆಟಗಾರ ಈಗಾಗಲೇ ಫೆವಿಲಿಯನ್ನ ಸೇರಿಕೊಂಡಿದ್ದಾರೆ. ಇನ್ನುಳಿದಂತೆ ಉನೈಸ್ ಎಂಬ ತಂಡದ ಪ್ರಮುಖ ಆಟಗಾರನ ಜೊತೆಗೆ ಶಾಕೀರ್ ಇದ್ದಾರೆ. ತಡೆ ಹಿಡಿಯುವ ಜವಾಬ್ದಾರಿಯನ್ನ ಇಲ್ಲಿ ಅನ್ಸಾರ್ ಅವರಿಗೆ ವಹಿಸಲಾಗಿದೆ. ತಡೆ ಹಿಡಿಯಲೇಬೇಕಾದಂತ ಸಮಯ. ಅಳಿವು ಉಳಿವಿನ ಪ್ರಶ್ನೆ ಇದು. ಎಲಿಮಿನೇಟರ್ ಪಂದ್ಯ ಇದು. ಸೋತರೆ ನೇರವಾಗಿ ಈ ಪಂದ್ಯಾಕೂಟದಲ್ಲಿ ಆಡಿದ ಕೆಲವೊಂದು ಸವಿನ ನೆನಪಿನೊಂದಿಗೆ ಮರಳಬೇಕಾಗ್ತದೆ. ಅತ್ಯಮೋಘ ಶೈಲಿಯ ದಾಳಿ, ವೇಗದ ದಾಳಿ, ಚೆಂಡು ಚೌಕಿ ಆಗ್ತಾ ಇದೆ. ಹರ್ಷೋದ್ಗಾರ ಕೇಳ್ತಾ ಇದೆ ಮೈದಾನದ ಒಳಭಾಗದಿಂದ. ಅತ್ತ ಟೀಮ್ PMK ತಂಡದ ಟಗ್ಔಟ್ ಎಲ್ಲೋ ಒಂದು ಕಡೆ ನೀರಸ ಮೌನ ಆವರಿಸಿದೆ. ಆದರೆ ಉನೈಸ್ ಬಂಡಾಡಿಯವರ ಕಡೆಗೆ ಸುಂದರವಾದ ಚೆಂಡು ಥಿಕ್ ಔಟ್ಸೈಡ್ ಎಡ್ಜ್ ಆಗಿದೆ. ಒಂದಕ್ಕೆ ಮಾತ್ರ ಅವಕಾಶವನ್ನ ಬಿಟ್ಟುಕೊಟ್ರು. ಶರವೇಗದ ಚೆಂಡು ಇದು. ಮೆಲುಕು ಹಾಕಲೇಬೇಕಾದಂತ ಕೆಲವೊಂದು ನೆನಪುಗಳಿದೆ. ಒಂದು ಹಂತದಲ್ಲಿ 3ರ ಮುಂದೆ 2 ಬೇಕಿತ್ತು ಎದುರಾಳಿ ತಂಡಕ್ಕೆ. ಬಹುತೇಕ ಡಿಎಕ್ಸ್ ಗಡಿಯಾರ್ ತಂಡ ಸೋಲುವಂತೆ ಸಾಗಿತ್ತು. ಆ ಪಂದ್ಯ ಸಮಬಲದೊಂದಿಗೆ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿತ್ತು. ದಾಳಿ ನೋಡಿ, ನಿಖರ ದಾಳಿ ಇದು. ಕೊನೆಯ ಓವರ್ ಅನ್ನ ಎಸೆಯುವಂತಹ ದಾಳಿ ಇದು. ಇಲ್ಲಿ ಮತ್ತೆ ಸೊಗಸಾದ ದಾಳಿ ಇದು. ಸುಂದರತೆಯ ಎಸೆಗಾರಿಕೆ ಇದು. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು 10 ದಾಖಲಾಗಿದೆ. 2ರ ಮುಂದೆ 12. 2ರ ಮುಂದೆ 12. PCC ಪುಣಚ ತಂಡದ ಕಪ್ತಾನ ಬನ್ನಿ ನೇರವಾಗಿ ದ್ವಿತೀಯ ಎಲಿಮಿನೇಟರ್ನ ಟಾಸ್ಗಾಗಿ 2ರ ಮುಂದೆ 12. ವೇಗ, ಶರವೇಗ, ಸುಂದರ ಶೈಲಿಯ ಎಸೆತಗಾರಿಕೆ ಅನ್ಸಾರ್. ಡಿಎಕ್ಸ್ ಗಡಿಯಾರ್ ತಂಡದ ದಾಳಿಗಾರರ ಮೋಡಿಯನ್ನ ನೋಡಲೇಬೇಕಾಗಿದೆ. 20, 25, 30ರವರೆಗೂ ಕೂಡ ಸುಲಭ ಚೇಸಾದಂತ ಮೈದಾನ ಇದು. ಆದರೆ ಸುಡು ಬಿಸಿಲಿನ ಈ ಸಮಯದಲ್ಲಿ ಕಟ್ಟಿ ಹಾಕುವ ಪ್ರಯತ್ನದಲ್ಲಿ ಸಫಲಗೊಂಡ್ರು. ಅತ್ಯಮೋಘ ಶೈಲಿಯ ದಾಳಿ, ಮೆಚ್ಚಲೇಬೇಕಾದಂತಹ ದಾಳಿ. ಆಚಿಯವರ ನಿಯಂತ್ರಿತವಾದ 4 ಓಟಗಳನ್ನು ಬಿಟ್ಟುಕೊಟ್ಟ ಮೊದಲ ಓವರ್. ಇಮ್ತಿಯಾಜ್ ರವರ ಅತ್ಯಮೋಘ ಶೈಲಿಯ 4 ಓಟಗಳನ್ನು ಬಿಟ್ಟುಕೊಟ್ಟ